ಹಾಯ್ ಗಾಯ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವಾಗ ನಾನು ಇದಕ್ಕೆ ಹೋಗಿದ್ದೆ ಲಾಸ್ಟ್ ವೀಕು ಸಂಗಮಕ್ಕೆ ಅಮಾವಾಸ್ಯೆ ದಿನ. ಅವಾಗ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ, ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗೋಗಿತ್ತು. ಸೊ ಅದಕ್ಕೆ ಇವಾಗ ಲೇಟಾಗಿ ಮಾಡ್ತಿದ್ದೀನಿ. ಸಾರಿ ಲೇಟ್ ಆಗಿದ್ದಕ್ಕೆ. ನೋಡಿ, ಇಲ್ಲಿ ಉದ್ದಕ್ಕೂ ಜನ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ. ಆಮೇಲೆ ಇನ್ನೂ ಬರೋರು ಇದ್ದಾರೆ. ಆಮೇಲೆ ಪಾರ್ಕಿಂಗ್ ನೋಡಿ ಅಲ್ಲಿ ಮಾಡಿದ್ದಾರೆ. ತುಂಬ ರಶ್ ಇರುತ್ತೆ ನೀವು ಇಲ್ಲಿ ಅಮಾವಾಸ್ಯೆ ದಿನ ಬಂದರೆ. ಆಮೇಲೆ ತುಂಬ ನೀಟಾಗಿ ಊಟ ತಿಂಡಿ ಎಲ್ಲ ಕೊಡ್ತಾರೆ, ಪ್ರಸಾದ. ಆಮೇಲೆ ತುಂಬ ಜನ ಸೇರ್ತಾರೆ ಇಲ್ಲಿ ಅಮಾವಾಸ್ಯೆ ದಿನ. ಬೇರೆ ದಿನ ಜನ ಕಾಣಲ್ಲ, ಅಮಾವಾಸ್ಯೆ ದಿನ ಅಂತೂ ತುಂಬ ಜಾಸ್ತಿ ಇರ್ತಾರೆ ಜನ. ಸೊ ನೋಡ್ಕೊಂಡು ಬನ್ನಿ, ಆದಷ್ಟು ಮಧ್ಯಾಹ್ನದ ಮೇಲೆ ಬನ್ನಿ. ಪೀಕ್ ಅವರ್ಸಲ್ಲಿ ತುಂಬ ಜನ ಇರ್ತಾರೆ. ನೋಡಿ, ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನಿಮಗೆ ಗೊತ್ತಾಗ್ತಿಲ್ಲ. ಆಮೇಲೆ ಇಲ್ಲಿ ಒಂದು ಮದುವೆ ಮನೆಯೂ ಇದೆ. ಸುಮಾರು ಜನ ಇಲ್ಲಿ ಮದುವೆನೂ ಮಾಡ್ತಾರೆ. ಇಲ್ಲ ದೇವಸ್ಥಾನ ಪಕ್ಕನೇ ಇದೆ. ಆಮೇಲೆ ಇಲ್ಲಿ ಜನ ನೋಡ್ತಾರೆ, ತುಂಬ ರಶ್ಶು ಅನಿಸ್ತಿದೆ. ಯಾಕಾದ್ರೂ ಬಂದು ಅನಿಸ್ತು. ಏನು ಮಾಡೋದು, ಬಂದಿದ್ದೀವಿ, ಹೋಗ್ಲೇಬೇಕಲ್ವ. ಅದಕ್ಕೆ ಒಂಥರ ಯಾವತ್ತೂ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದು. ನೋಡಿ, ಇಲ್ಲೆಲ್ಲ ಅಂಗಡಿಯಲ್ಲಿ ಮಾಡ್ತಾ ಇದ್ದಾರೆ ಎಲ್ಲನೂ, ಪೂಜೆ ಸಾಮಾನು, ಆಮೇಲೆ ಮಕ್ಳಿಗೆ ಆಟ ಸಾಮಾನು ಎಲ್ಲ ಏನೇನು ಬೇಕು, ಬೇಸಿಕ್ ಥಿಂಗ್ಸ್ ಮಾಮೂಲಿ ಮಾಡ್ತಾರಲ್ಲ ಅದೆಲ್ಲ ಮಾಡ್ತಾ ಇದ್ದಾರೆ. ನಾವು ಬಂದಾಗ ಫುಲ್ಲು ನೆಲ ಜಾರ್ತಿತ್ತು. ನಿಮಗೆ ಮುಂದೆ ತೋರಿಸ್ತೀನಿ, ಇಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ. ಎಷ್ಟು ಜನ ಬಂದಿರೋರು. ಐಸ್ ಕ್ರೀಮ್ ಅಂಗಡಿ, ಎಲ್ಲ ಅಂಗಡಿಗಳು ಬಂದಿದೆ. ನೋಡಿ, ಇಲ್ಲಿ ನಾನು ಸ್ಪೀಡ್ ಮಾಡ್ತಾ ಇದ್ದಿದ್ರೆ ಇಷ್ಟೊತ್ತು 1 hour ಹೋಗ್ತಿತ್ತು ಫುಲ್ ಮುಗ್ಸೋಕ್ಕೆ. ನೋವು ಕಟ್ತಾರೆ ಗುರು. ನೋಡಿ, ಇಲ್ಲಿ ಎಷ್ಟು ಬದಿ ಇದೆ. ಇಲ್ಲೊಂದು ಸ್ಟಾರ್ಟಿಂಗ್ ಒಂದು ಇದು ಮಾಡಿದ್ದಾರೆ, ಸೇತುವೆ. ಯಾಕೆಂದರೆ ನದಿ ಇದೆಯಲ್ಲ, ಅದಕ್ಕೆ. ನೋಡಿ, ಇಲ್ಲಿ ಸೇತುವೆ ಕ್ರಾಸ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಸುಮಾರು ನೀರಿದೆ ಅಷ್ಟೇ. ಇವಾಗ ದೇವಸ್ಥಾನ ಎಂಟ್ರೆನ್ಸಿಗೆ ಬಂದ್ವಿ. ಬನ್ನಿ ಹೋಗೋಣ ಮುಂದಕ್ಕೆ. ನೋಡಿ, ಇದೇ ದೇವಸ್ಥಾನ. ಸ್ಟಾರ್ಟಿಂಗು ಬೆಳಗ್ಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ರಶ್ ಜಾಸ್ತಿ ಇತ್ತಲ್ಲ, ಅದಕ್ಕೆ ಬರೋದಿಲ್ಲ. ಪಾಪನೆಲ್ಲ ಕರ್ಕೊಬಂದವ್ರು ಗುರು, ಈ ರಶಲ್ಲಿ ಏನು ಜನ ಜೊತೆ. ಬನ್ನಿ, ಇವಾಗ ಫಸ್ಟ್ ದೇವಸ್ಥಾನನ ಈಚೆಯಿಂದ ತೋರಿಸ್ತೀನಿ, ಆಮೇಲೆ ಮುಂದೆ ಹೋಗ್ತಾ ನೋಡೋಣ. ಫಸ್ಟ್ ನಾವು ಕೈ ಕಾಲು ತೊಳೆಯೋಕ್ಕೆ ನದಿ ಹತ್ರ ಹೋಗ್ತಿದ್ದೀವಿ. ಫಸ್ಟ್ ನದಿ ಹತ್ರ ಹೋಗೋಣ. ಮೊದಲು ಒಂದು ಮೊಸಳೆ ಇತ್ತು, ಅದು ಬಂದು ದಿನ ಪ್ರಸಾದ ಸೇವಿಸ್ತಿತ್ತು ಇಲ್ಲಿ. ಇವಾಗ ಅದಿಲ್ಲ, ಸುತ್ತೋಗಿದೆ. ಜನಕ್ಕೆ ಏನು ಮಾಡ್ತಿರ್ಲಿಲ್ಲ. ಅದೊಂದು ಗುಡ್ ನ್ಯೂಸು. ಒಂಥರ ಈ ಹಿಮದ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಆನೆ ಬರುತ್ತಲ್ಲ, ಹಂಗೆ ಆಗೈತಿಲ್ಲಿ. ನೋಡಿ, ಇವಾಗ ಫ್ರಂಟ್ ವ್ಯೂ ತೋರಿಸ್ತಿದ್ದೀನಿ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂತ. ಹಿಂಗೆ ಆ ಕಡೆಗೆ ಕಾಲು ತೊಡೆಗೆ ಹೋಗ್ತೀನಿ, ಬನ್ನಿ. ಅಯ್ಯೋ ಗುರು, ಏನು ಗುರು, ಎಲ್ಲ ಪೂಜೆ ಮಾಡ್ತಾ ನಿಂತಿದ್ದಾರೆ. ಪೊಲೀಸೆಲ್ಲ ಅರೇಂಜ್ ಮಾಡಿದ್ದಾರೆ ಗುರು, ಚೆನ್ನಾಗಿ. ಇಷ್ಟು ಪೊಲೀಸ್ ಇದ್ರೂ ನೋಡ್ಕೊಳಕ್ಕೆ ಕಷ್ಟ ಆಗ್ತಿದೆ ಗುರು ಜನನ. ಓಹೋ, ಎಲ್ಲ ನಿಂಬೆಹಣ್ಣು ದೀಪ, ಏನೇನು ಕರ್ಪೂರ ಎಲ್ಲನೂ ಹಚ್ತಾ ಇದ್ದಾರೆ, ಚೆನ್ನಾಗಿ ಜನ. ಅಯ್ಯೋ, ಕಾಲು ತೊಳಿ ಹತ್ರನೂ ರಶ್ ಕತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನದಿ. ಮೆಟ್ಲು ಹಿಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲವೋ ಜನಗಳು. ಅಯ್ಯೋ, ಬೇರೆ ದಿನ ಬಂದು ನೋಡ್ಬಿಟ್ಟು ಇವತ್ತು ನೋಡಿದ್ರೆ ಹೆಂಗೋ ಆಗ್ತದೆ ಗೈಸ್. ಬೇರೆ ದಿನ ಬಂದಾಗ ಬರೀ ಖಾಲಿ ಹೊಡಿತಿತ್ತು ಸ್ಪಾಟ್ ಎಲ್ಲ. ಇವತ್ತು ನೋಡೋ ಇಷ್ಟೊಂದು ಜನ. ಮುಂಚೆ ಬಂದಿದ್ದೀನಿ ನಾನು, ಅದು ಅಮಾವಾಸ್ಯೆ ದಿನ ಇದೆ ಫಸ್ಟ್ ಬಂದಿರೋದು. ಇವಾಗ ನಾನು ಕಾಲು ತೊಳ್ಕೊಂಡು ಇವಾಗ ದೇವಸ್ಥಾನ ಕಡೆ ಹೊರಟೆ. ಇಲ್ಲಿ ಹೋಗೋಣ ಅಂತ ಹೋಗಿ ನೋಡ್ತಿದ್ವಿ ಆ ಕಡೆಯಿಂದ ಮಾಡಿದ್ದಾರೆ ಅಂತ. ಅವಾಗ ನೋಡಿ, ಫ್ರಂಟ್ ವ್ಯೂ ಹೆಂಗೆ ಕಾಣುತ್ತೆ ದೇವಸ್ಥಾನದ್ದು. ಅವಾಗ ಮುಂದೆ ಹೋಗಿ ನೋಡಿದ್ರೆ, ಬನ್ನಿ ತೋರಿಸ್ತೀನಿ ಮುಂದೆ ನಿಮಗೆ. ರಶ್ ಇದೆ ಅಲ್ಲಿ.
ನೋಡಿ ಅಲ್ಲಿ ಹೆಂಗೆ ರಶ್ ಇದೆ. ರಶ್ ಅಯ್ಯೋ ಇದೇನು ಗುರು ಮೂರು ಲೈನ್ ಮಾಡ್ಬಿಟ್ಟವ್ರೆ. ಅಯ್ಯಪ್ಪಲ್ಲೇ ಇದೊಂದು 1 ಅವರ್ ಬೇಕು ಇದು ಕ್ಯೂ. ನನ್ನಲ್ಲ ಏನಿಗೆ 1 ಅವರ್ ಆಗುತ್ತೆ ಅಂತ ಇದೇ ರೀಸನ್ನು. ನೋಡಿ ಬಸ್ಸನ್ನು ತಂದು ನಿಲ್ಲಿಸಿದ್ದಾರೆ. ನಾವು ಹೋಗಿದ್ದೇನಂತೂ ಹೆವಿ ಬಿಸಿಲಿತ್ತು, ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ. ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ರಾತ್ರಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ರಶ್ ಇತ್ತು ಅಂದ್ಬಿಟ್ಟು ಈ ಕಡೆ 2 ಚಿಕ್ಕ ದೇವಸ್ಥಾನ ಇತ್ತು, ಅಲ್ಲಿ ಕೈ ಮುಕ್ಕೊಂಡು ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ನೋಡಿ ಇಲ್ಲೊಂದು ಪಕ್ಕದಲ್ಲೊಂದು, ಇಲ್ಲಿ ಕೈ ಮುಕ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗ್ತಿದ್ವಿ. ಇವಾಗ ಊಟಕ್ಕೆ ಹೋಗ್ತಿದ್ದೀವಿ ಗೈಸ್. ಅಲ್ಲಿ ಪ್ರಸಾದ ಏನು ಕೊಟ್ಟಿದ್ರು ಅಂತ ತೋರಿಸ್ತೀನಿ, ನಿಮಿಷ ಬನ್ನಿ. ಫಸ್ಟ್ ಹೋಗೋಣ ತೋರಿಸ್ತೀನಿ. ನನಗೂ ಗೊತ್ತಿಲ್ಲ ಏನು ಕೊಡ್ತಾರೆ ಅಂತ, ನೋಡೋಣ ಬನ್ನಿ. ಓ ತುಂಬ ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಪ್ರಸಾದ ತುಂಬ ಜನ ತಿಂತಿದ್ದಾರೆ. ಚೇರೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಗೈಸ್. ಏನು ಓಹೋ ಕ್ಯೂಲ್ ಹೋಗ್ಬಿಟ್ಟು ಪೈಸೆ ಹಾಕ್ಸ್ಕೊಂಡೆ, ಆಮೇಲೆ ಅನ್ನ ಸಾರು ಹಾಕ್ಸ್ಕೊಂಡು ಪ್ರಸಾದ ತಿನ್ಕೊಂಡು ದರ್ಶನಕ್ಕೆ ಅಂತ ಬಂದ್ವಿ. ನೋಡಿ ಇಲ್ಲಿ ಎಷ್ಟು ರಶ್ ಇದೆ ಅಂತ, ಇನ್ನೂ ಖಾಲಿಯಾಗಿಲ್ಲ. ನಾವು ಆವಾಗಲೇ ಬಂದು ನೋಡಿದ್ದು. ಇವಾಗ ಸುಮಾರು ಮೂವ್ ಆಗ್ತಿತ್ತು, ಪರವಾಗಿಲ್ಲ. ಅವಾಗ ಮೂವೇ ಆಗ್ತಿರ್ಲಿಲ್ಲ. ಬನ್ನಿ ಮುಂದೆ ತೋರಿಸ್ತೀನಿ. ಯಪ್ಪ ಏನ್ಗಳು ಇಷ್ಟು ರಶ್ಶು, ಮೇಲೆ ಬೇರೆ ಬಿಸಿಲು ತಗತಗ ಅಂತ ಉರಿತಿದೆ. ಯಪ್ಪ ಮುಂದೆ ಹೋಗೋಣ ಬನ್ನಿ ಗೈಸ್. ಅಯ್ಯಪ್ಪ ಇವಾಗ ಲೈನ್ದು ಸೆಕೆಂಡ್ ರೋಗ್ ಬಂದೆ. ಇವಾಗ ಬೇಗ ಹೋಗ್ಬೇಕು. ಅಯ್ಯಪ್ಪ ತಗತಗ ಅಂತಿದೆ ಮೇಲ್ಗಡೆಯಿಂದ ಸೂರ್ಯನ ಬಿಸಿಲು. ಯಪ್ಪ ಪರವಾಗಿಲ್ಲ, ಇವಾಗ ಒಂಚೂರು ಬೇಗ ಮೂವ್ ಆಗ್ತಿದೆ. ನಾನು ಒಂಚೂರು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವೀಡಿಯೋನ. ನೋಡಿ ಬಸ್ ನಿಂತಿದೆ. ಆಮೇಲೆ ಒಂದು 4-5 ಒಂದು ಊರಿಂದ ಬಂದ್ಬಿಟ್ಟು ಜನ ಭಜನೆ ಮಾಡ್ತಿದ್ರು. ಅಲ್ಲಿ ತೋರಿಸ್ತೀನಿ, ಮುಂದೆ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಭಜನೆ ಮಾಡ್ತಾ ಇದ್ದಾರೆ. ಒಂದು ಸೈಡ್ ದೀಪ ಹಚ್ತಿದ್ದಾರೆ, ಕರ್ಪೂರ ಹಚ್ತಿದ್ದಾರೆ. ಬನ್ನಿ ಗೈಸ್, ಇವಾಗ ಎಂಟ್ರಿ ಆಗ್ತಿದ್ದೀನಿ ಒಳಕ್ಕೆ. ಸ್ಟಾರ್ಟಿಂಗ್ ನಿಮಗೆ ಸ್ಟೆಪ್ಸ್ ಸಿಗುತ್ತೆ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ನೀಟಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ, ಇಲ್ಲ. ಆಮೇಲೆ ತುಂಬ ನೀಟಾಗಿತ್ತು ದೇವಸ್ಥಾನ. ನಾರ್ಮಲಾಗಿ ಅಲ್ಲಿ ಕಾಣಿಸ್ತಿದೆಯಲ್ಲ ಬಾಗಿಲು, ಅಲ್ಲಿಂದ ಬಿಡೋದು. ಇವತ್ತೊಂಚೂರು ಜನ ಜಾಸ್ತಿ ಇದ್ದಾರಲ್ಲ, ಅದಕ್ಕೆ ಸಪ್ರೇಟಾಗಿ ಕ್ಯೂ ಮಾಡ್ಬಿಟ್ಟು ಬಿಡ್ತಾ ಇದ್ದಾರೆ ಒಂದು ಸೈಡಿಂದನೇ. ಯಾಕೆಂದರೆ ನಿಮಗೆ ಗೊತ್ತಲ್ಲ, ಜನ ಜಾಸ್ತಿ ಆದರೆ ಏನಾಗುತ್ತೆ ಅಂತ. ನೋಡಿ ಅಲ್ಲಿ ಕೂರಿಸಿದ್ದಾರೆ ನೀಟಾಗಿ. ಒಳ್ಳೆ ಹಿಮಾಲಯ ಇಂದ ಫೌಂಟೇನ್ ಥರ ಎಲ್ಲ ಮಾಡಿದ್ದಾರೆ ಗುರು. ಒಳ್ಳೆ ಮೇಲಿಂದ ಹಿಮಾಚಲ ಪ್ರದೇಶದಿಂದ ಒಳ್ಳೆ ನೀರು ಬಂದು ಕೆಳಗಡೆ ಹರಿಯೋ ಥರ ಮಾಡಿ, ಒಳ್ಳೆ ಫೌಂಟೇನ್ ಥರ ಎಲ್ಲ ನೀಟಾಗಿ ಒಳ್ಳೆ ತುಂಬ ಅದ್ಭುತ ಅನಿಸುತ್ತೆ ನೋಡೋಕ್ಕೆ. ಹೇಳ್ಕೊಂಡು ಸಾಲಲ್ಲ ಇದು ನೋಡೋಕ್ಕೆ. ನೋಡಿ ಒಳ್ಳೆ ದೇವ್ರನ್ನ ಎಷ್ಟು ಲಕ್ಷಣವಾಗಿ ಮಾಡಿದ್ದಾರೆ ಸ್ವಾಮೀಜಿನ. ಪೊಲೀಸ್ ಸೆಕ್ಯೂರಿಟಿ ತುಂಬ ಫಾಸ್ಟಾಗಿ ಕಳಿಸ್ತಿದ್ರು ಎಲ್ಲರನ್ನೂ. ಇಲ್ಲಿ ಈಚೆ ಲಾಡು ಏನೋ ಕೊಡ್ತಿದ್ರು. ಲಾಡು ಕೌಂಟರ್ ಇಲ್ಲಿದೆ ನೋಡಿ ಗೈಸ್. ಸೊ ಗೈಸ್ ಲಾಡು ತಗೊಂಡು ನಾವು ಇಲ್ಲಿಂದ ಹೊರಟ್ವಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ನಾನೆಲ್ಲ ಅಪ್ಡೇಟ್ಸ್ ನಮ್ಗೆ ಬರ್ತಾ ಇರುತ್ತೆ. ರಾಯಲ್ ಕ್ರೂಸ್ 350 ಅಕೌಂಟ್ ID ಚೇಂಜ್ ಮಾಡಿದ್ದೀನಿ, ರಾಯಲ್ 360 ಅಫಿಷಿಯಲ್ ಅಂತ.